ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ಮನೆಯಲ್ಲಿ ಹಣಕಾಸು ವ್ಯವಹಾರ ಸರಿಯಾಗಿ ಆಗ್ತಾ ಇಲ್ಲ, ಮತ್ತು ನಮಗೆ ಶತ್ರುಗಳ ಬಾಧೆಯಿಂದ ನಾವು ದುಡ್ದಂಥ ದುಡ್ಡು ಉಳಿತಾಯ ಮಾಡೋಕ್ಕೂ ಆಗ್ತಿಲ್ಲ, ಮತ್ತು ₹1 ದುಡ್ಡು ಕೂಡ ನಮ್ಮ ಮನೆಗೆ ಸೇರ್ತಾ ಇಲ್ಲ ಅಂತ ಅಂದ್ಕೊಂಡಿರೋರಿಗೆ, ಮತ್ತು ಅಕ್ಕಪಕ್ಕದವರಿಂದ ನಮಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ, ಮತ್ತು ನೆಂಟರಿಷ್ಟ್ರ ಕಡೆಯಿಂದ ನಮಗೆ ಏಳಿಗೆ ಆಗಬಾರ್ದು ಅಂತ ಹೇಳಿ ನಮಗೆ ಮಾಟ ಮಂತ್ರನ ಮಾಡಿಸಿ ನಮಗೆ ಏನೋ ಒಂದು ವಾಮಾಚಾರದ ಪ್ರಯೋಗ ಮಾಡಿ ನಮ್ಮ ಮನೇಲಿ ಕಣ್ದೃಷ್ಟಿ ಥರ ಆಗಿ ನಮಗೆ ಯಾವುದೇ ರೀತಿ ಏಳಿಗೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇರೋರಿಗೆ, ಅಕಸ್ಮಾತು ನೀವು ಮಾಡ್ತಿರೋಂಥ ಕೆಲಸದ ಜೊತೆಯಲ್ಲಿ ಅಂದರೆ ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಸೀನಿಯರ್ಸ್ ಇರ್ಬೋದು, ಅಂಥವರು ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ಅಥವಾ ನೀವು ಅಭಿವೃದ್ಧಿ ಆಗಬಾರ್ದು ಅಂತ ಒಂದೊಳ್ಳೆ ಪೋಸ್ಟ್ಗೆ ಹೋಗೋಕ್ಕೂ ಬಿಡದಲ್ಲೇ ನಿಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದರೆ, ಅಥವಾ ಟಾರ್ಗೆಟ್ ಅಂತ ಹೇಳಿ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ನಿಮಗೆ ಹಿಂಸೆ ಕೊಡ್ತಾ ಇದ್ದರೆ, ಖಂಡಿತವಾಗ್ಲೂ ನೀವುಗಳು ಏನು ಮಾಡಬೇಕು ಅಂದರೆ, ಇಂಥ ಕೆಟ್ಟ ಕಣ್ಣು ದೃಷ್ಟಿಗಳು ಮೋಸ ಮಾಡ್ತಾ ಇರೋದು, ಅನ್ಯಾಯ ಮಾಡ್ತಾ ಇರೋದು ಅಂಥದ್ದೆಲ್ಲ ಹೋಗಬೇಕು ಅಂತ ಅಂದಾಗ, ನಾವು ಮನೆಯಿಂದ ಆಚೆ ಹೋಗೋವಂಥ ಸಂದರ್ಭದಲ್ಲಿ, ನಮ್ಮ ಮನೆಯಿಂದ ಬಾಗಿಲಿಂದ ಆಚೆ ಕಾಲಿಡೋ ಅಂಥ ಸಂದರ್ಭದಲ್ಲಿ ನಮಗೆ ರಕ್ಷೆಯಾಗಿ ನಿಂತ್ಕೊಳ್ಳೋದು ನಮ್ಮ ಮನೆ ದೇವರುಗಳಾಗಿರುತ್ತೆ, ಮತ್ತು ನಮ್ಮ ಕುಲದೇವರಾಗಿರುತ್ತೆ, ನಮ್ಮ ಇಷ್ಟ ದೈವಗಳಾಗಿರುತ್ತೆ. ಅದಕ್ಕೋಸ್ಕರ ನಾವು ಮನೆಯಿಂದ ಆಚೆಯಿಂದ ಬರುವಾಗ ಋಣಾತ್ಮಕ ಬಾಧೆಗಳನ್ನು ಮನೆಗೆ ತರಬಾರ್ದು ಅನ್ನೋ ಉದ್ದೇಶದಿಂದ, ಮತ್ತು ಮನೆಯಿಂದ ಹೋಗುವಾಗ ನಾವು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಪ್ರತಿದಿನ ಮನೆಯಲ್ಲಿರೋಂಥ ಯಜಮಾನಿ ಅಂದರೆ ಮನೆಯಲ್ಲಿರೋಂಥ ಗೃಹಿಣಿ, ನೀವು ಒಂದೇ ಒಂದು ಚಿಕ್ಕ ವಸ್ತುಗಳಿಂದ ಪ್ರತಿದಿನ ಇದನ್ನು ಮಾಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಂಥ ಕಣ್ದೃಷ್ಟಿ ಇರಲಿ, ಕೆಟ್ಟ ದೋಷ ಇರಲಿ, ಶತ್ರುಬಾಧೆ ಇರಲಿ, ಅಥವಾ ದುಡ್ಡು ಕಾಸಿಗೆ ಸಮಸ್ಯೆ ತೊಂದರೆ ಇರಲಿ, ಅಂಥದ್ದೆಲ್ಲ ಹೋಗಬೇಕು ಅಂತ ಬಯಸೋ ಅಂಥವ್ರು ಏನು ಮಾಡಬೇಕು ಅಂದರೆ, ಇದನ್ನು ಗುರುವಾರದ ಟೈಮ್ಗಳಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ದಿನ ಮಾಡಿಕೊಂಡ್ರೂ ತುಂಬಾ ಒಳ್ಳೆಯದು. ಅಕಸ್ಮಾತು ನಿಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋರು ಗುರುವಾರದ ದಿನ ನೀವು ರಾಯರನ್ನು ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಮನೆಗಳಿಗೆ ಒಂದು ಗುರುವಿನ ಅನುಗ್ರಹದ ಜೊತೆಗೆ ನಮ್ಮ ಮನೆಗೆ ನಾವು ಭದ್ರತೆ ಮಾಡ್ಕೊಬೇಕು ಅಂದಾಗ, ಅದರಲ್ಲೂ ರಾಯರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಒಂದು ತಾಮ್ರದ ಚೊಂಬನ್ನು ನೀವು ತಗೊಬೇಕಾಗುತ್ತೆ, ಇಲ್ಲ ಒಂದು ಗಾಜಿನ ಗ್ಲಾಸನ್ನು ನೀವು ತಗೊಂಡು ಅದಕ್ಕೆ ಶುದ್ಧವಾದ ನೀರನ್ನು ತಗೋಬೇಕಾಗುತ್ತೆ. ಆ ನೀರಿಗೆ ನೀವು ಒಂದೇ ಒಂದು ತುಳಸಿ ದಳನ ನೀವು ಹಾಕಬೇಕಾಗುತ್ತೆ. ಅದಕ್ಕೆ ಒಂದೇ ಒಂದು ಚಿಟಿಕೆ ಅರಿಶಿಣ ಪುಡಿನ ನೀವು ಉದುರಿಸಿ ಅದರ ಮೇಲೆ ನೀವು ಏನು ಮಾಡಬೇಕು, ಏಲಕ್ಕಿ ಕಾಯಿನ ಹಾಕಬೇಕಾಗುತ್ತೆ. ಏಲಕ್ಕಿ ಕಾಯಿ ನಿಮಗೆ ಒಂದಾದರೂ ಹಾಕೊಬೋದು, ಇಲ್ಲ ಒಂದು 5 ಹಾಕೊಬೋದು, ಇಲ್ಲ ಒಂದು 9 ಹಾಕೊಬೋದು, ಇಲ್ಲ ಒಂದು 11 ಹಾಕೊಬೋದು. ಅಷ್ಟನ್ನು ನೀವು ಹಾಕ್ಬಿಟ್ಟು ರಾಯರ ಹತ್ರ ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಈ ರೀತಿ ಕಣ್ಣು ದೃಷ್ಟಿ ದೋಷ ಆಗಿದೆ, ನಮಗೆ ಏನು ಮಾಡಿದ್ರೂ ಅನುಕೂಲ ಆಗ್ತಿಲ್ಲ ಗುರುಗಳೇ, ನಮಗೆ ಯಾವ ರೀತಿಲಿ ನಮ್ಮ ಮನೆಯಲ್ಲಿ ವಾಮಾಚಾರ ಆಗಿದೆಯೋ, ಮಾಟ ಮಂತ್ರದ ಪ್ರಯೋಗ ಆಗಿದೆಯೋ, ಅಥವಾ ನಮ್ಮ ಜೊತೆ ಇರೋರೇ ನಮಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೋ ನಮಗೆ ಗೊತ್ತಾಗ್ತಿಲ್ಲ, ಅದನ್ನೆಲ್ಲ ನೀವು ದೂರ ಮಾಡಬೇಕು. ನಮ್ಮ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಪ್ರಾಪ್ತಿ ಆಗಬೇಕು. ನಮ್ಮ ಮನೆಯಲ್ಲಿ ನಾವು ದುಡಿದಂಥ ದುಡ್ಡು ನಮಗೆ ಉಳಿತಾಯ ಆಗಿ, ಅಥವಾ ನಮಗೆ ದುಡಿಯೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರಬೇಕು. ಅದಕ್ಕೋಸ್ಕರ ನೀವು ನಮಗೆ ಅನುಗ್ರಹ ಮಾಡಿ ಅಂತ ನೀವು ಆ ನೀರನ್ನು ನೀವು ರಾಯರ ಹತ್ರ ಗುರುವಾರ ಪೂರ್ತಿ ಇಟ್ಟು, ಬೆಳಗಿನ ಜಾವ ನೀವು ಶುಕ್ರವಾರದ ಸಮಯದಲ್ಲಿ ಮನೆಗೆ ಮಹಾಲಕ್ಷ್ಮಿ ಬರಲಿ, ನಮ್ಮ ಮನೆಯಲ್ಲಿರೋ ಅಂಥ ಕೆಟ್ಟ ಕಣ್ಣು ದೃಷ್ಟಿ ಎಲ್ಲ ಹೋಗಿ ವಿಷ್ಣುವಿನ ಸಮೇತ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಲಿ, ಮತ್ತು ಶುಕ್ರ ದೋಷಗಳಿದ್ರೆ ಅದೆಲ್ಲ ಹೋಗಿ ಗುರು ದೋಷಗಳಿದ್ರೆ
ಹೋಗಿ ನಮ್ಮ ಮನೇಲಿ ಶುಕ್ರನ ಅನುಗ್ರಹದ ಜೊತೆಯಾಗಿ ಲಕ್ಷ್ಮಿ ಬರಲಿ ಅನ್ನೋ ಉದ್ದೇಶದಿಂದ ನೀವೇನು ಮಾಡಬೇಕು ಅಂದರೆ ಆ ಯಾಲಕ್ಕಿ ನೀರನ್ನು ನೀವು ನೆನೆಸಿರ್ತೀರಲ್ಲ, ಒಂದು ಚಿಟಿಕೆ ಅರಿಶಿಣ ಹಾಕಿ ಮತ್ತು ಒಂದು ದಳ ತುಳಸಿ ಹಾಕಿ ಆ ನೀರಿಂದ ನೀವು ಹೊಸಲನ್ನು ನೀವು ತೊಳೆಯೋಂಥದ್ದನ್ನ ನೀವು ಮಾಡಬೇಕಾಗುತ್ತೆ. ಈ ರೀತಿ ನೀವು ಗುರುವಾರದ ದಿನ ನೀರಲ್ಲಿ ಏಲಕ್ಕಿ ಕಾಯಿನ ನೆನೆಸಿ ಶುಕ್ರವಾರದ ದಿನ ನೀವು ಬಾಗಿಲನ್ನು ಪೂರ್ತಿಯಾಗಿ ಆ ನೀರಿಂದ ನೀವು ಹೊಸಲನ್ನು ತೊಳಿತಾ ಬಂದಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯ ಇರ್ಬೋದು, ಕಷ್ಟ ಇರ್ಬೋದು, ಶತ್ರುಬಾಧೆ ಇರ್ಬೋದು, ಅಥವಾ ಸಾಲ ಬಾಧೆ ಇರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಕಂಟಕಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಆ ಯಾಲಕ್ಕಿಯಿಂದ ತೊಳೆದಂತಹ ಬಾಗಿಲಲ್ಲಿರೋಂತಹ ನಮ್ಮ ಮನೆಯಲ್ಲಿರೋಂತಹ ದುಷ್ಟಶಕ್ತಿಗಳನ್ನ ಹೋಗಲಾಡಿಸೋದಕ್ಕೆ ಆ ಯಾಲಕ್ಕಿ ನೀರು ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ರಾಯರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಒಂದು ದಳ ತುಳಸಿನ ಹಾಕೋದ್ರಿಂದ ಮನೆಗೆ ಸದಾಕಾಲ ವಿಷ್ಣುವಿನ ಜೊತೆಗೆ ಶ್ರೀರಕ್ಷೆಯಾಗಿ ರಾಯರು ನಿಂತಿರ್ತಾರೆ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ತುಂಬ ಚಿಕ್ಕದು ಅನಿಸುತ್ತೆ, ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಕೆಲವೊಂದು ವಸ್ತುಗಳು ನಮಗೆ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡಿಕೊಡ್ತಾ ಇರುತ್ತೆ. ಹಿತ್ತಲ ಗಿಡ ಮನೆ ಮದ್ದಲ್ಲ ಅಂತ ನಾವು ಯಾವುದ್ಯಾವುದಕ್ಕೂ ಏನೇನೋ ದುಡ್ಡನ್ನು ಖರ್ಚು ಮಾಡೋದು ಬದಲು ನಮ್ಮ ಮನೆಯಲ್ಲಿರೋಂಥ ಚಿಕ್ಕ ಪುಟ್ಟ ವಸ್ತುಗಳಿಂದಲೂ ನಾವು ನಮಗೆ ಬೇಕಾದಂತಹ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೊಬೋದು ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.